ಪೊಲೀಸರ ಭರ್ಜರಿ ತಯಾರಿ ನಡೀತಾ ಇದೆ. ನಿನ್ನೆ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾರ್ಗಸೂಚಿಗಳ ಬಗ್ಗೆ ಚರ್ಚೆ ಮಾಡಲಾಗಿದೆ. ನಿನ್ನೆ ಪೂರ್ವಭಾವಿ ಸಭೆ ನಡೀತು, ಅದರಲ್ಲಿ ಮಾರ್ಗಸೂಚಿಗಳ ಬಗ್ಗೆ ಚರ್ಚೆ ಆಗಿದೆ. ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ನಡೆದಂತಹ ಸಭೆ. ಈ ಬಾರಿ ಬ್ರಿಗೇಡ್ ರೋಡ್ನಲ್ಲಿ ಮಾತ್ರ ಅಲ್ಲ ಬಂದೋಬಸ್ತ್, ಬ್ರಿಗೇಡ್ ರೋಡ್ ಮಾತ್ರ ಅಲ್ಲದೆ ಮಹದೇವಪುರ, ಕೋರಮಂಗಲ, ಇಂದಿರಾನಗರಗಳಲ್ಲಿ ಸಹ ಹದ್ದಿನ ಕಣ್ಣಿರುತ್ತೆ ಪೊಲೀಸರದ್ದು. ನಗರದ 4 ಭಾಗಗಳನ್ನ ಗಮನದಲ್ಲಿಟ್ಟುಕೊಂಡು ಬಂದೋಬಸ್ತನ್ನ ನಿಯೋಜನೆ ಮಾಡಲಾಗುತ್ತೆ. ಈ ಬಾರಿ ಮಹದೇವಪುರ, ಕೋರಮಂಗಲ, ಇಂದಿರಾನಗರ ಹಾಗೆ ಬ್ರಿಗೇಡ್ ರೋಡ್ ಎಲ್ಲ ಕಡೆ ಸಹ ಪೊಲೀಸರ ಹದ್ದಿನ ಕಣ್ಣಿರುತ್ತೆ, ಬಂದೋಬಸ್ತ್ ಇರುತ್ತೆ. ಈಗಾಗಲೇ ಹೊಸ ವರ್ಷಾಚರಣೆಗೆ ಸಿದ್ಧಗೊಂಡಿರುವಂತಹ 4 ಏರಿಯಾಗಳು. ಈ 4 ಏರಿಯಾ ಗಮನದಲ್ಲಿಟ್ಟುಕೊಂಡು ಪೊಲೀಸರಿಂದ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಲಾಗಿದೆ. ಹಾಗಾದ್ರೆ ಮಾರ್ಗಸೂಚಿ ಹೇಗಿರುತ್ತೆ ಅನ್ನೋದನ್ನ ಸಹ ನೋಡ್ತಾ ಇದ್ದೀರಾ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ರಸ್ತೆಗಳಲ್ಲಿರುವ ಗುಂಡಿಗಳ ಮುಂದೆ ಕಡ್ಡಾಯ ಬ್ಯಾರಿಕೇಡ್ಗಳನ್ನ ಹಾಕಬೇಕು. ಕಣ್ಣಿಗೆ ರಾಚುವಂತೆ ರೇಡಿಯಂ ಬಣ್ಣದ ಸ್ಟಿಕ್ಕರ್ಗಳನ್ನ ಅಂಟಿಸಬೇಕು. ಪೊಲೀಸ್ ಕಂಟ್ರೋಲ್ ರೂಮ್, ಬಿಬಿಎಂಪಿ ಕಂಟ್ರೋಲ್ ರೂಮ್ ಬಳಕೆಗೆ ಚಿಂತನೆ ಮಾಡಲಾಗಿದೆ. 31ರ ರಾತ್ರಿ ಪಾಲಿಕೆ ಕಂಟ್ರೋಲ್ ರೂಮ್ನಲ್ಲಿ ಪೊಲೀಸರ ನಿಯೋಜನೆಗೆ ಪ್ಲಾನ್ ಆಗಿದೆ. ಅಪಘಾತದ ಕರೆ ಬಂದಾಗ ಪಾಲಿಕೆಯವರು ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾ ಇಲ್ಲ. ಹೀಗಾಗಿ ಪಾಲಿಕೆಯಲ್ಲಿ ಕಂಟ್ರೋಲ್ ರೂಮ್ನಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗ್ತಾ ಇದೆ. ಅಪಘಾತದ ಕರೆ ಬಂದಾಗ ಪಾಲಿಕೆಯವರು ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾ ಇರಲಿಲ್ಲ. ಹಾಗಾಗಿ ಕಂಟ್ರೋಲ್ ರೂಮ್ ಅನ್ನ ಒಳಗೆ ಈಗ ಪೊಲೀಸರನ್ನ ನಿಯೋಜನೆ ಮಾಡಲಾಗ್ತಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.